ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಮೈಸೂರಿಗೆ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವೆಲ್ಲರೂ ಸ್ಯಾರಿನ ತೊಗೊಳ್ಳೋಣ ಅಂತ ಮೈಸೂರಿಗೆ ಹೋಗ್ತಾ ಇದ್ದೀವಿ. ನಾವು ಸಿಸ್ಟರ್ಸ್ ಮಾತ್ರ ನಾವು ಹೋಗ್ತಾ ಇರೋದು. ಬಸ್ಸಲ್ಲಿ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ಕಾರಲ್ಲೇ ಹೋಗೋಣ ಅಂತ ಹೇಳ್ತಿದ್ರು. ಆದರೆ ಅವರು ಬಂದರೆ ನಮಗೋಸ್ಕರ ವೆಯ್ಟ್ ಮಾಡಬೇಕಾಗುತ್ತಲ್ವ, ಗೊತ್ತೇ ಇರ್ಬೋದು ಹೆಣ್ಮಕ್ಳಿಗೆ ಶಾಪಿಂಗ್ ಅಂದರೆ ಎಷ್ಟು ಇಷ್ಟ ಅಂತ. ಹಾಗಾಗಿ ತುಂಬಾ ಲೇಟ್ ಮಾಡಿಬಿಡ್ತೀವಿ ನಾವು ಏನಾದರೂ ತೊಗೋಬೇಕಾದ್ರೆ. ಹಾಗಾಗಿ ಅವರು ವೆಯ್ಟ್ ಮಾಡಬೇಕಲ್ಲ ಅಂತೇಳಿ ನಾವು ಅವ್ರನ್ನ ಕರ್ಕೊಂಡು ಬರಲಿಲ್ಲ. ಇವಾಗ ನಾವೇ ಹೋಗ್ತಾ ಇದ್ದೀವಿ. ಬನ್ನಿ ಯಾವ ರೀತಿ ಹೋಗಿ ನಾವು ಪರ್ಚೇಸ್ ಮಾಡಿದ್ವಿ ಅಂತ ನಿಮಗೂ ತೋರಿಸ್ತೀವಿ. ಅಯ್ಯೋ, ಬಸ್ ಸ್ಟ್ಯಾಂಡಿಗೆ ಹೋಗ್ತಿರೋದು. ಯಾಕೆ ಸುಮ್ಮನೆ ಯಾಕೆ ಏನು ಬಾವ ನಿಮ್ಮ ವಯಸ್ಸು ಕತೆ ಏನು? ಪರವಾಗಿಲ್ಲ ಬಾ, ನಿನ್ನ ಇವತ್ತು ಹಿಡಿದೆ ಬಿಡೋದೇ ಇಲ್ಲ ನಾನು. ಮಾಸ್ಕ್ ನೀನು ಬಿಡಲ್ಲ ಕಣೆ ಇವತ್ತು ನಾನು. ನೀನು ಇವತ್ತು ಬಿಡಲ್ಲ, ನಿನ್ನ ಬಿಡಲ್ಲ. ಇಲ್ಲಿ ನೋಡಿ, ನಮ್ಮ ಭಾವ ಬೇರೆ ಫಾಸ್ಟಾಗಿ ಗಾಡೀಲಿ ಬಂದರು. ನಮಗೆ ಶಾಕ್ ಆಯಿತು ಏನಪ್ಪ ಅಂತ. ಆಮೇಲೆ ಕೇಳಿದ್ದಕ್ಕೆ ನಿಮ್ಮ ಅಕ್ಕನ ಮಿಸ್ ಮಾಡ್ಕೊತಿದ್ದೀನಿ, ಅದಕ್ಕೆ ಬಂದೆ ನೋಡೋದಕ್ಕೆ ಅಂತೆಲ್ಲ ಹೇಳ್ತಿದ್ರು. ಆಮೇಲೆ ಸರಿ ಹೆಣ್ಮಕ್ಳು ಹೋಗ್ತಿದ್ದಾರಲ್ವ, ಅದಕ್ಕೆ ಬಸ್ ಹತ್ಸ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದೆ. ಎಲ್ಲರೂ ಹುಷಾರಾಗಿ ಹೋಗಿದ್ದು ಬನ್ನಿ ಅಂತ ಹೇಳಿ ನಮಗೆ ಬಸ್ ಹತ್ಸಿ ಇವಾಗ ಅವರು ಇವಾಗ ಹೊರಡ್ತಿದ್ದಾರೆ. ನಮಗಂತೂ ತುಂಬಾ ಶಾಕ್ ಆಯಿತು. ಅವರು ಅಷ್ಟು ಗಾಡೀಲಿ ಫಾಸ್ಟಾಗಿ ಬಂದರು. ನಾವು ಹಂಗೂ ರೇಗಿಸ್ತಾ ಇದ್ವಿ, ಅಕ್ಕನಿಗೆ ಬಿಟ್ಟಿಡೋಕ್ಕಾಗಲ್ಲ, ಮಿಸ್ ಮಾಡ್ಕೊತಿದ್ದೀರಾ ಹಂಗೆ ಹಿಂಗೆ ಅಂತೇಳಿ. ಆಮೇಲೆ ಸರಿ ಬಸ್ ಹತ್ತಿ ನಾವು ಕೂತ್ಕೊಂಡಿದ್ದೀವಿ. ಇವಾಗ ಅವರು ಹೊರಡ್ತಾರೆ, ಇನ್ನೇನು ನಾವು ಹೊರಡಬೇಕು ಅಷ್ಟರಲ್ಲಿ. ಇವಾಗ ನೆಕ್ಸ್ಟ್ ಡ್ರೈವರ್ ಅಣ್ಣನೂ ಬಂದರು. ಇವಾಗ ಇನ್ನೇನು ಬಸ್ಸು ಸ್ಟಾರ್ಟ್ ಆಗ್ತಿದೆ, ನಾವು ಹೊರಡ್ತಾ ಇದ್ದೀವಿ. ನೆಕ್ಸ್ಟು ಅಲ್ಲಿ ಹೋಗಿ ಯಾವ ರೀತಿ ನಾವು ಮೈಸೂರಲ್ಲಿ ಸ್ಯಾರಿನ ನೋಡಿದ್ವಿ, ಜನ ಎಷ್ಟು ಜನ ಇದ್ದರು ಅಂತೆಲ್ಲ ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇಲ್ಲಿ ನೋಡ್ತಿರ್ಬೋದು, ಇದು ನಮ್ಮ ಕೊಳ್ಳೇಗಾಲದ ಬಸ್ ಸ್ಟ್ಯಾಂಡು. ತುಂಬಾ ದೊಡ್ಡದಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಬಸ್ ಸ್ಟ್ಯಾಂಡ್ ಅಂತೂ. ಇವಾಗ ನಾವೀಗ ಹೊರಡ್ತಾ ಇದ್ದೀವಿ ಮೈಸೂರಿಗೆ. ದಾರಿಲಿ ಏನೇನೆಲ್ಲ ನೋಡಿದ್ವಿ ಅನ್ನೋದನ್ನೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಬನ್ನಿ. ಹಾಗೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕನ್ನು ಕೊಟ್ಟು ಶೇರ್ ಮಾಡಿ. ಇದು ಮುಳ್ಳಾಚಮ್ಮನ ಟೆಂಪಲ್ಲು. ಇಲ್ಲಿ ಪ್ರತಿ ಮಂಗಳವಾರನೂ ಪೂಜೆ ಮಾಡ್ತಾರೆ. ನಾವು ಆವಾಗವಾಗ ಬಂದು ಇಲ್ಲಿ ಪೂಜೆನ ಮಾಡಿಸ್ಕೊಂಡು ಹೋಗ್ತಾ ಇರ್ತೀವಿ. ನೀವು ಟ್ರಾವೆಲಿಂಗ್ ಮಾಡಬೇಕಾದ್ರೆ ವಾಮಿಂಟಿಂಗ್ ಏನಾದರೂ ಬರೋ ಥರ ಇದ್ದರೆ ಈ ರೀತಿ ನಿಂಬೆಹಣ್ಣು ತೊಗೊಂಡೋಗಿ ಸ್ಮೆಲ್ ಮಾಡೋದ್ರಿಂದ ವಾಮಿಂಟಿಂಗ್ ಬರೋದಿಲ್ಲ. ಹಾಗೆ ಒಣದ್ರಾಕ್ಷಿ ಕೂಡ ಬಾಯಲ್ಲಿ ಇಟ್ಕೊಂಡ್ರೆ ವಾಮಿಂಟಿಂಗ್ ಬರೋದಿಲ್ಲ. ಹಾಗೆ ಈ ರೀತಿ ಹೆಬ್ಬೆಟ್ಟಿಗೆ ನಾವು ಈ ರೀತಿಯಾಗಿ ನಾವು ಒತ್ಕೊಂಡಾಗ ವಾಮಿಂಟಿಂಗ್ ಬರೋದು ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ನಾವು ನರಸೀಪುರಕ್ಕೆ ರೀಚ್ ಆದ್ವಿ. ಇಲ್ಲಿ ನೋಡ್ತಿರ್ಬೋದು, ಇದು ನಮ್ಮ ಮನೆ ದೇವರು ನರಸಿಂಹಸ್ವಾಮಿ ಟೆಂಪಲ್ಲು. ಹಾಗೆ ನೋಡ್ಕೊಂಡು ಕೈ ಮುಕ್ಕೊಂಡು ನಾವೀಗ ಹೊರಡ್ತಾ ಇದ್ದೀವಿ. ತುಂಬಾ ಖುಷಿ ಆಯಿತು ದೇವಸ್ಥಾನನ ನೋಡಿ. ಇವಾಗ ನಾವು ಮೈಸೂರಿಗೆ ರೀಚ್ ಆಗಿದ್ದಾಯಿತು. ಇನ್ನೇನು ಬಸ್ ಸ್ಟ್ಯಾಂಡ್ಗೆ ಹೋಗಿ ನಾವಿವಾಗ ಮನ್ನಾರ್ಸ್ ಅಂಗಡಿಗೆ ನಾವು ಹೋಗಿ ಅಲ್ಲಿ ಸೀರೆನ ಪರ್ಚೇಸ್ ಮಾಡಬೇಕು. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಕಲೆಕ್ಷನ್ ಎಲ್ಲ. ಅಲ್ಲಿ ಹೋಗಿ ನಾವು ಯಾವ ರೀತಿ ಸೀರೆನ ನೋಡಿದ್ವಿ, ತೊಗೊಂಡ್ವಿ ಅನ್ನೋದನ್ನ ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ನೀನು
ಬಸ್ಸಿಂದ ಇಳಿಗಾಯ್ತು ನಾವು ಸ್ಟಾಪಲ್ಲಿ. ಈಗ ನೆಕ್ಸ್ಟ್ ಈಗ ಮನ್ನಾರ್ಸ್ ಅಂಗಡಿಗೆ ಹೋಗಬೇಕು. ಅಕ್ಕನಿಗೆ ಸ್ವಲ್ಪ ಬಸ್ಸಿಂದ ಇಳಿಬೇಕಾದ್ರೆ ಸ್ವಲ್ಪ ಕಾಲು ಏಟಾಯಿತು, ಅದನ್ನೇ ನೋಡ್ತಾ ಇದ್ವಿ. ನೆಕ್ಸ್ಟ್ ಇವಾಗ ಹೊರಡ್ತಾ ಇದ್ವಿ. ನೋಡ್ತಿರ್ಬೋದು ಸಿಕ್ಕಾಬಟ್ಟೆ ಬಳೆಗಳು, ಹಾಗೆ ಆಟ ಸಾಮಾನುಗಳು, ಬ್ಯಾಗ್ಗಳು ಪ್ರತಿಯೊಂದು ಇರುತ್ತೆ ಫುಟ್ಪಾತಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇದನ್ನು ನೋಡಿಕೊಂಡು ದಾರಿಯಲ್ಲಿ ಈಗ ಹೊರಡ್ತಾ ಇದ್ದೀವಿ. ಫೈನಲಿ ಇವಾಗ ನಾವು ಮನ್ನಾರ್ಸ್ ಅಂಗಡಿಗೆ ಬಂದು ರೀಚ್ ಆದ್ವಿ. ಇದೇ ಅಂಗಡಿಲಿ ತುಂಬಾ ಚೆನ್ನಾಗಿರುತ್ತೆ ಸ್ಯಾರೀಸ್ ಮಾತ್ರ. ನಾವು ಯಾವಾಗಲೇ ನಾವು ತೆಗಿಬೇಕು ಅಂದ್ರೂ ಇಲ್ಲಿಗೆ ಬಂದು ನಾವು ಸ್ಯಾರೀಸ್ನ ತೆಗಿತೀವಿ. ಆಷಾಢಕ್ಕೆಲ್ಲ ಇಲ್ಲಿ ಆಫರ್ಗಳನ್ನ ಹಾಕಿರ್ತಾರೆ. ಸೀರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಯಾವಾಗಲೇ ಒಂದು ಹಬ್ಬ ಅಡಿಗೆ ನಾವು ಇಲ್ಲಿಗೆ ಬಂದು ಸ್ಯಾರಿನ ಪರ್ಚೇಸ್ ಮಾಡೋದು. ಬನ್ನಿ ಯಾವ ರೀತಿ ನಾವು ನೋಡಿದ್ವಿ ಅಂತ ನೋಡೋಣ. ನನ್ನ ಫೋಟೋ ಏನಕ್ಕೆ ಚೆನ್ನಾಗಿತ್ತಂತ. ಚೆನ್ನಾಗಿದೆ ಅಕ್ಕಂಗ ಈ ಕಲರ್ ಚೆನ್ನಾಗೈತೆ. ಇವಾಗ ನಾವು ಸ್ಯಾರಿನೆಲ್ಲ ಪರ್ಚೇಸಿಂಗ್ ಮಾಡಿದ್ದಾಯಿತು. ತುಂಬಾ ಕ್ರೌಡ್ ಇದ್ದರು, ಹಾಗಾಗಿ ನಾನು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಈಗ ನಾವು ಸ್ಯಾರಿನೆಲ್ಲ ಪರ್ಚೇಸಿಂಗ್ ಮಾಡಿ ನಾವು ಬಿಲ್ನ ತೊಗೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಬಂದು ಇಲ್ಲೇ ನಾವು ಬಿಲ್ನ ಕೊಟ್ಟು ನಾವು ಸ್ಯಾರಿನ ತೊಗೊಂಡು ಹೋಗ್ಬೋದು. ಹಾಗೆ ಸ್ವಲ್ಪ ಇಲ್ಲಿ ಚಿರುಮುರಿನ ತಿನ್ಕೊಂಡು ನೆಕ್ಸ್ಟ್ ಈಗ ಸೆಂದಿಲ್ ಅನ್ನೋ ಒಂದು ಬಟ್ಟೆ ಶಾಪ್ಗೆ ನಾವು ಹೋಗ್ತಾ ಇದ್ದೀವಿ. ಅಲ್ಲಿನೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಅಲ್ಲೊಂದು ಸಲ ನೋಡೋಣ ಅಂತೇಳಿ ಅಲ್ಲಿಗೂ ಹೋಗ್ತಾ ಇದ್ದೀವಿ. ಇದು ಸೆಂದಿಲ್ ಅಂಗಡಿ. ಇಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಲಕ್ಷ್ಮಿನ ಕೂರಿಸಿದ್ದಾರೆ. ಇಲ್ಲಿ ಏನೇನು ಬೇಕು ಲಕ್ಷ್ಮಿ ಕೂರಿಸೋರಿಗೆ ಪ್ರತಿಯೊಂದು ಐಟಮ್ಸ್ ಇಲ್ಲಿ ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಐಟಮ್ಸ್ ಎಲ್ಲ. ಹಾರಗಳಿದ್ದಾವೆ, ಹೂವಿನ ಹಾರಗಳಿದ್ದಾವೆ, ತುಂಬಾ ಚೆನ್ನಾಗಿದೆ. ಕೆಳಗಡೆ ಈ ಥರ ತುಂಬಾ ಚೆನ್ನಾಗಿ ಐಟಮ್ಸ್ ಇರುತ್ತೆ. ಮೇಲ್ಗಡೆ ನಾವು ಬಟ್ಟೆ ಅಂಗಡಿಗೆ ಹೋಗ್ಬೋದು. ತುಂಬ ತೋರಣಗಳು, ಹೂವಿನ ತೋರಣಗಳೆಲ್ಲ ಇದೆ. ತುಂಬಾ ಚೆನ್ನಾಗಿದೆ. ಯಾವ ಥರ ಬೇಕು ನಿಮಗೆ ಪ್ರತಿಯೊಂದು ಇಲ್ಲೇ ಸಿಗುತ್ತೆ.
ಜಾಡಿ ಅಂದರೆ ತುಂಬ ಇಷ್ಟ. ತೊಗೊಳ್ಳೋಣ ಅಂತಿದ್ದೆ, ಆದರೆ ಬಸ್ಸಲ್ಲಿ ಬಂದಿರೋದ್ರಿಂದ ಇದನ್ನೆಲ್ಲ ತೊಗೊಂಡು ಹೋಗೋಕ್ಕಾಗಲ್ಲ, ಸ್ವಲ್ಪ ರಿಸ್ಕ್ ಆಗುತ್ತೆ. ಅಂದರೆ ತುಂಬಾ ಕ್ರೌಡ್ ಇದ್ರಲ್ವ, ಹಾಗಾಗಿ ಬೇಡ, ಇನ್ನೊಂದು ಸಲ ಬಂದಾಗ ನೆಕ್ಸ್ಟ್ ಟೈಮು ತೊಗೊಳ್ಳೋಣ ಅಂತ ಈ ಥರ ಐಟಮ್ಸ್ನಂತೂ ತೊಗೊಳಕ್ಕೆ ಹೋಗಲೇ ಇಲ್ಲ. ನೋಡ್ತಿದ್ರೆ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅನ್ನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನಮಗಂತೂ ತುಂಬ ಇಷ್ಟ ಆಯಿತು ಇಲ್ಲಿರೋವಂಥ ಐಟಮ್ಸ್ ಎಲ್ಲ. ಖಂಡಿತ ನೆಕ್ಸ್ಟ್ ಟೈಮ್ ಬಂದಾಗ ಈ ರೀತಿದು ಐಟಮ್ಸ್ನೆಲ್ಲ ನಾನು ಪರ್ಚೇಸ್ ಮಾಡೇ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನೋಡ್ತಿರ್ಬೋದು, ಮತ್ತು ಇಲ್ಲಿ ಹಾರಗಳಿದ್ದಾವೆ. ಅಲ್ಲಿ ಆ ಕಡೆನೂ ಲಕ್ಷ್ಮೀನ ಕೂರಿಸಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು ದೀಪಾಲೆ ಕಂಬಗಳು ಇದ್ದಾವೆ, ತುಂಬಾ ಚೆನ್ನಾಗಿದ್ದಾವೆ. ಎಲ್ಲ ಐಟಮ್ಸು ಚೆನ್ನಾಗಿದ್ದಾವೆ. ನಿಜವಾಗ್ಲೂ ಯಾವ್ದು ತೊಗೊಳ್ಳೋದು ಬಿಡೋದು ಅನ್ನಿಸ್ಬಿಡುತ್ತೆ ಇಂಥ ಜಾಗಕ್ಕೆಲ್ಲ ಬಂದಾಗ. ನಮಗಂತೂ ತುಂಬಾ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ಏನೇನು ಬೇಕು ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲೂ ಲಕ್ಷ್ಮಿ ಕೂರಿಸಿದ್ದಾರೆ. ಇಲ್ಲಿ ಪ್ರತಿಯೊಂದು ಐಟಮ್ಸು ನಿಮ್ಗೆ ಯಾವ ಥರ ಬೇಕು, ಯಾವ ಡಿಸೈನ್ ಬೇಕು ಎಲ್ಲನೂ ಇಲ್ಲೇ ಸಿಗ್ಬಿಡುತ್ತೆ. ಎಷ್ಟು ಜನ ನೋಡಿ ಇಲ್ಲಿ. ಹೂವಿನ ತೋರಣ ಮಾತ್ರ ತುಂಬಾ ಚೆನ್ನಾಗಿತ್ತು, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದ್ವು. ಹಾಗೆ ಯಾವ್ದು ತೊಗೊಳ್ಳೋದು ಬಿಡೋದು ಅನ್ನಿಸ್ಬಿಡುತ್ತೆ. ನೆಕ್ಸ್ಟ್ ಇಲ್ಲಿ ಹೂವಿನ ಪಾಟೆಲ್ಲ ಇತ್ತು, ಪ್ರತಿಯೊಂದೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಇದು ಸೆಂದಿಲ್ ಅಂಗಡಿಲೇ ಈ ಒಂದು ಐಟಮ್ಸ್ಗಳೆಲ್ಲ ಸಿಗೋದು. ಹಾಗೆ ಬಟ್ಟೆ ಅಂಗಡಿ ಕೂಡ ಆದಮೇಲೆ ಇದ್ದಿದ್ದು ಈ ಪ್ರತಿಯೊಂದು. ಈ ನೋಡಿ ಇಲ್ಲಿ ನೋಡ್ತಿರ್ಬೋದು ನೆಕ್ಲೆಸ್ಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ವು, ಒಂದಕ್ಕಿಂತ ಒಂದು. ಹಾಗೆ ಈ ಕಡೆ ಬಂದರೆ ಇಯರಿಂಗ್ಸ್ ಅಂತೂ ಸಖತ್ತಾಗಿದ್ವು. ಎಷ್ಟೊಂದು ಡಿಸೈನ್ಸ್ ಇದ್ದಾವೆ ನೋಡಿ, ಪ್ರತಿಯೊಂದು ಇಲ್ಲೇ ಸಿಕ್ಬಿಡುತ್ತೆ ನಾವು ಬಂದರೆ. ನೋಡ್ತಿರ್ಬೋದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಹಾಗೆ ಈ ಕಡೆ ಬಂದರೆ ಇಲ್ಲಿ ಡಾಬ್ಗಳಿತ್ತು. ಹಾಗೆ ಇದು ಒಂದು ಬಾರ್ಡರ್ ಸೀರೆಗೆಲ್ಲ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ಬ್ಯಾಂಗಲ್ಸ್ಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ವು. ನಿಜವಾಗ್ಲೂ ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದ್ವು ಅಂದರೆ ಹೆಣ್ಮಕ್ಳಿಗಂತೂ ನೋಡ್ತಿದ್ರೆ ಹಬ್ಬ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿದ್ವು. ನೆಕ್ಸ್ಟ್ ಇವಾಗ ಎಲ್ಲನೂ ನೋಡಿಕೊಂಡು ಪರ್ಚೇಸಿಂಗ್ ಮಾಡಿಕೊಂಡು ಈಗ ಹೊರಗಡೆ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು ಎಷ್ಟು ಜನ ನಿಂತಿದ್ದಾರೆ ಅಂತ. ಒಳಗಡೆ ಜಾಗ ಇಲ್ಲದೆ ಇರೋ ಕಾರಣ ಇಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಇವಾಗ ನಾವು ಮನ್ನಾರ್ಸ್ಗೆ ಬಂದ್ವಿ. ಇಲ್ಲಿ ಅಂತೂ ಸಿಕ್ಕಾಪಟ್ಟೆ ಜನ ನಮಗಂತೂ ನೋಡಿ ಸುಸ್ತಾಗೋಯ್ತು. ಆಗಲೇ ಇಲ್ಲ, ಯಾಕಪ್ಪ ಬಂದುಬಿಟ್ವಿ ಅನ್ನಿಸ್ಬಿಟ್ಟಿತ್ತು. ನೆಕ್ಸ್ಟ್ ಎಲ್ಲ ಪರ್ಚೇಸಿಂಗ್ ಆಯಿತು. ಇವಾಗ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ನಾವು ಮಾರ್ನಿಂಗ್ 8 o'clock ಬಂದಿದ್ದು, ಈಗ ನಾವು ಹೋಗ್ತಾ ಇರೋದು ಸಮಯ 6 o'clock. ಒಬ್ಬೊಬ್ಬ ಎಷ್ಟು ಟೈಮ್ ಹಿಡಿತು ನೋಡಿ. ಹೆಣ್ಮಕ್ಳಿಗಂತೂ ಬಂದುಬಿಟ್ರೆ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ಅಂತ ಟೈಮ್ ಪಾಸ್ ಆಗೋದೇ ಗೊತ್ತಾಗೋದಿಲ್ಲ. ನೋಡಿ ಈಗ ಹೊರಡ್ತಾ ಇದ್ದೀವಿ. ಅದಕ್ಕೆ ಪಾಪ ಗಂಡು ಮಕ್ಳನ್ನಂತೂ ಕರ್ಕೊಂಡು ಬರಬಾರ್ದು, ಬಂದರೆ ವೆಯ್ಟ್ ಮಾಡಿನೇ ಸುಸ್ತಾಗ್ಬಿಡುತ್ತೆ ಆಗ. ನೆಕ್ಸ್ಟು ನಾವು ಇವಾಗ ಮನೆಗೆ ಬಂದು ರೀಚ್ ಆದ್ವಿ. ನಾವು ಬಂದಿದ್ದು ಟೈಮು 8 o'clock ಆಗಿತ್ತು. ಅಮ್ಮನ ಕರ್ಕೊಂಡೋಗಿರಲಿಲ್ಲ, ತುಂಬಾ ಕ್ರೌಡ್ ಇತ್ತಲ್ವ, ಹಾಗಾಗಿ ಅದಕ್ಕೋಸ್ಕರ ನಾವೇ ಅವ್ರಿಗೆ ಸ್ಯಾರಿನ ತಂದು ಕೊಟ್ರಿ. ನೋಡಿ ತುಂಬಾ ಚೆನ್ನಾಗಿದೆ ಅಂತ ಖುಷಿಯಾದರು. ಅವರು ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನಾನು ಈ ಸ್ಯಾರೀಸ್ನ ನಾಳೆ ನಾನು ಒಂದು ವಿಡಿಯೋ ಮಾಡಿ ಪ್ರತಿಯೊಂದು ಸ್ಯಾರಿನೂ ನಿಮಗೆ ತೋರಿಸ್ತೀನಿ. ಈಗಂತೂ ತುಂಬಾ ಟಯರ್ಡ್ ಆಗಿಬಿಟ್ಟಿತ್ತಲ್ವ, ಹಾಗಾಗಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ನೆಕ್ಸ್ಟ್ ನಾಳೆ ಒಂದು ವಿಡಿಯೋ ಮಾಡಾಕ್ತೀನಿ. ಈ ವಿಡಿಯೋ ಒಂದು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳು, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ ಅಂತ ಹೇಳ್ತಾ, ನೀವು ಕೂಡ ವರಮಹಾಲಕ್ಷ್ಮಿಯ ಬಗ್ಗೆ ಸ್ಯಾರಿನ ಪರ್ಚೇಸ್ ಮಾಡಿ ಖುಷಿಯಾಗಿರಿ ಅಂತ ಹೇಳ್ತಾ ಟಾಟಾ ಬೈ ಬೈ, ಟೇಕ್ ಕೇರ್.